ದಾವಣಗೆರೆ ಹರಿಹರ ಪಂಚಮಸಾಲಿ ಪೀಠದ ಮುಂದೆ ಭಕ್ತರು ಪ್ರೊಟೆಸ್ಟ್ ಮಾಡಿದರು. ಧರ್ಮದರ್ಶಿಗಳೇ ಲೆಕ್ಕ ಕೊಡಿ ಅಂತ ಚಳುವಳಿಯನ್ನ ಆರಂಭಿಸಿದ್ದಾರೆ ಭಕ್ತರು. ಟ್ರಸ್ಟಿಗಳಿಂದಲೇ ಹಣ ದುರ್ಬಳಕೆ ಆಗಿದೆ ಅಂತ ಭಕ್ತರು ಹೋರಾಟಕ್ಕಿಳಿದಿರುವುದು. ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಉಮಾಪತಿ ಚಂದ್ರಶೇಖರ್ ಪೂಜಾ ಜ್ಯೋತಿ ಪ್ರಕಾಶ್ರಿಂದ ಹಣ ದುರುಪಯೋಗ ಮಾಡಿಕೊಂಡಂತ ಆರೋಪ ಇದೆ. ಸರ್ಕಾರ ಕೊಟ್ಟಂತ 11 ಕೋಟಿ ಹಣದಲ್ಲಿ 8 ಕೋಟಿ ದುರ್ಬಳಕೆ ಆಗಿದೆ ಅಂತ ಭಕ್ತರು ಆರೋಪ ಮಾಡ್ತಾ ಇರೋದು. ನೂರಾರು ಭಕ್ತರು ಪಂಚಮಸಾಲಿ ಗುರುಪೀಠದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. 2008ರಿಂದಲೇ ಟ್ರಸ್ಟಿಗಳಿಗೆ ಲೆಕ್ಕ ಕೇಳ್ತಾ ಇದ್ದೀವಿ, ಆದ್ರೆ ಕೊಡ್ತಿಲ್ಲ. ಭಕ್ತರು ನೀಡಿದ ದೇಣಿಗೆ ಲೆಕ್ಕ ಕೂಡ ನೀಡಿಲ್ಲ ಅಂತ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೋರಾಟದ ಹಾದಿ ಹಿಡಿದಿದ್ದಾರೆ. ಹಲೋ, ಹರಿಹರ ಪಂಚಮಸಾಲಿ ಗುರುಪೀಠದ ಮುಂದೆ ಇವತ್ತು ಭಕ್ತರು ಚಳವಳಿಯನ್ನು ಆರಂಭಿಸಿದರೆ. ಕಾರಣ ಏನಂತ ಹೇಳಿದ್ರೆ, ಹರಿಹರ ಗುರುಪೀಠದ ಟ್ರಸ್ಟಿಗಳಿಂದಲೇ ಧರ್ಮದರ್ಶಿಗಳಿಂದಲೇ ಮಠಕ್ಕೆ ಬಂದಂಥ ಅನುದಾನ ಮತ್ತು ಭಕ್ತರು ನೀಡಿದಂಥ ದೇಣಿಗೆಯಲ್ಲಿ ದುರ್ಬಳಕೆ ಆಗಿದೆ. ಇದನ್ನು ಪ್ರಶ್ನೆ ಮಾಡಿದಂಥ ವಚನಾನಂದ ಸ್ವಾಮೀಜಿಗಳಿಗೆ ನೀವು ಶ್ವಾಸಪೀಠವನ್ನಾದರೂ ತ್ಯಜಿಸಿ ಅಥವಾ ಗುರುಪೀಠವನ್ನು ಪಂಚಮಸಾಲಿ ಗುರುಪೀಠವನ್ನಾದರೂ ತ್ಯಜಿಸಿ ಅನ್ನುವಂತಹ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿ ಟ್ರಸ್ಟಿಗಳ ವಿರುದ್ಧ ಇವತ್ತು ಧರ್ಮದರ್ಶಿಗಳ ವಿರುದ್ಧ ಭಕ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಭಕ್ತರು ಬಂದಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನು ನಿಮ್ಮದು ಲೆಕ್ಕ ಕೊಡಿ ಅಂತ ಚಳವಳಿ ಸರ್? ಏನು ಲೆಕ್ಕ ಕೊಡಬೇಕು ಈಗ? ಮೊಟ್ಟ ಮೊದಲಾಗಿ ನಾನು ನಮ್ಮ ಹಿರಿಯರಾದಂಥ ಮಾಜಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದಂಥ ಧರ್ಮದರ್ಶಿಗಳಾಗಿರ್ತಕ್ಕಂಥ ಬಾಯಿ ಬೆಟ್ಟಪ್ಪನವ್ರಿಗೆ ಅವರ ಏನು ಮನಸ್ಸಿನಲ್ಲಿರ್ತಕ್ಕಂಥ ನಿಜಗಳನ್ನು ಅವತ್ತೇನು ಟ್ರಸ್ಟಿ ಮೀಟಿಂಗ್ನಲ್ಲಿ ಹೇಳಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ನಮಗೆ ಯಾರಿಗೂ ಕೂಡ ಇಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ. ನಾವು ಅಚಾನಕ್ಕಾಗಿ ಆ ಟ್ರಸ್ಟಿ ಮೀಟಿಂಗ್ನೊಳಗೆ ನಾವು ಹೋದೆ. ನಾನು ಸಿದ್ದಣ್ಣ ಚಿಕ್ಕಬಿದ್ರೆ ಅಂತೇಳಿ ರಾಣೆಬೆನ್ನೂರು ತಾಲೂಕಿನ ಪಂಚಮಸಾಲಿ ಸಮಾಜದ ಅಧ್ಯಕ್ಷ. ಇವತ್ತು ಎಲ್ಲಗಳನ್ನು ಹೇಳಿದರು. ಹೇಳೋಕ್ಕಿಂತ ಪೂರ್ವ ಬಾಯಿ ಬೆಟ್ಟಪ್ಪನವ್ರು ಒಂದು ಮಾತು ಹೇಳಿದರು. ಇವತ್ತು ನಾನೇನು ಹೇಳ್ತೇನೆ, ದೇವರ ಸಾಕ್ಷಿಯಾಗಿ ಇದು ಸತ್ಯ ಸತ್ಯ ಸತ್ಯ, ಇವತ್ತೇನು ನಾನು ಮಾತಾಡ್ತಾನೆ ದೇವರ ಸಾಕ್ಷಿಯಾಗಿ ಸತ್ಯ ಅಂತೇಳಿ ಈ ಒಂದು ಆಣೆಯನ್ನು ಹಾಕಿ ಮಾತುಗಳನ್ನು ಪ್ರಾರಂಭ ಮಾಡಿದರು. 2008ರಿಂದ ಏನೇನು ನಡೀತು ಅನ್ನೋದನ್ನು ಎಳಿ ಎಳೆಯಾಗಿ ಬಾಯಿ ಬೆಟ್ಟಪ್ಪನವರು ತಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಅಗಾಧವಾದ ಸುಳ್ಳು ಅವು ನಿಜವನ್ನು ಏನು ಟ್ರಸ್ಟಿಗಳು, ಕೆಲವೊಂದು ಟ್ರಸ್ಟಿಗಳು ಧರ್ಮದರ್ಶಿಗಳು ನಿರಂತರವಾಗಿ ಸುಳ್ಳುಗಳನ್ನು ಹೇಳ್ತಾ ಇದ್ದರು. ಅದನ್ನು ಆ ಒಂದು ಸುಳ್ಳುಗಳನ್ನು ಏನು ಇವತ್ತು ಏನು ನಡೀತಾ ಇದೆ ಇಲ್ಲಿ ನಮ್ಮ ಮಠದಲ್ಲಿ, ಏನು ಟ್ರಸ್ಟಿಯಲ್ಲಿ ಏನು ನಡೀತಾ ಇದೆ ಅನ್ನೋ ನಿಜವನ್ನು ಎಲ್ಲವನ್ನು ಎಳೆಯಾಗಿ ಬಿಚ್ಚಿಟ್ಟರು. ಈ ಒಂದು ಬಿಚ್ಚಿಟ್ಟದ ಪರವಾಗಿ ರಾಜ್ಯದ ಪಂಚಮಸಾಲಿ ಸಮಾಜದ ಪರವಾಗಿ ಬಾಯಿ ಬೆಟ್ಟಪ್ಪನವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ವಿಷಯ ಡೈವರ್ಟ್ ಮಾಡೋಕ್ಕೆ ಸ್ವಾಮೀಜಿಗಳ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತಾರೆ. ಈಗ ಲೆಕ್ಕಪತ್ರದ ಏನೀಗ ವಿಷಯ? ಯಾರು ಮಾಡ್ಕೊಂಡಿರ್ಬೋದು, ದುರುಪಯೋಗ ಮಾಡ್ಕೊಂಡಿರ್ಬೋದು ಅಂತ ಅನ್ಸು. ಲೆಕ್ಕ ಕೊಡಿ ಅಂತ ಕೇಳ್ತಿದ್ದಾರೆ. ನಾವು ಕೂಡ ಲೆಕ್ಕ ಕೊಡಿ ಅಂತ 2008ರಿಂದ 2014ರವರೆಗೆ ಕೇಳಿ ಸಾಕಾಗಿ ಸುಸ್ತಾಗಿ ಕೊಡ್ಬೇಕಾಗಿರೋದು ಯಾರೀಗ? ಟ್ರಸ್ಟಿಗಳು ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅವ್ರು ಲೆಕ್ಕ ಕೊಡಬೇಕು. ಯಾರನ್ನ ಕೇಳಿದ್ರೆ ಲೆಕ್ಕ ಕೊಡೋದು ಒಬ್ಬರು ಮಾತಾಡೋರೊಬ್ಬರು ಆಗಬಾರ್ದು. ಲೆಕ್ಕ ಕೊಡಬೇಕಾದ್ದು ಅವರೇ. ನಾವು ಕೇಳ್ಕೊಂತ ಬಂದ್ವಿ. 14ರವರೆಗೆ ಕೇಳಿದ್ವಿ. ನೀವು ಭಕ್ತರು ಕೊಟ್ಟಿರೋ ದೇಣಿಗೆ ಲೆಕ್ಕ ಕೊಟ್ಟಿಲ್ಲ? ನಿಮಗೆ ಕೊಟ್ಟಿಲ್ಲ, ಯಾರಿಗೆ ಕೊಟ್ಟಿಲ್ಲ. ಬೈಲಾ ಪ್ರಕಾರ ಟ್ರಸ್ಟಿಗಳು ಚೇಂಜ್ ಕೂಡ ಆಗಿಲ್ಲ. ಇಲ್ಲ, ಆಗಿಲ್ಲ. ಎಷ್ಟು ವರ್ಷಕ್ಕೊಮ್ಮೆ ಬೈಲಾ ಪ್ರಕಾರ ಚೇಂಜ್ ಆಗಬೇಕು? ಅದನ್ನು ಅಲ್ಲಲ್ಲ, ನಾನು ಸರಿಯಾಗಿ ಅಭ್ಯಾಸ ಮಾಡಿಲ್ಲ ಬೈಲನ. ಇಲ್ಲಿ ನನ್ನ ಮೂಲ ಉದ್ದೇಶ ಇಷ್ಟೇ. ಈಗ 2008ರಿಂದ ನಾವು ಕೇಳ್ಕೊಂತ ಬಂದಿವಿ. 14ರವರೆಗೆ ಕೇಳಿದ್ವಿ, ಸಾಕಾದ್ವಿ. ಮಧ್ಯಸ್ಥಿಕೆನ ಮಾನ್ಯ ಮಾಜಿ ಸಚಿವ ನಿರಾಣಿ ಅವರು ಹೇಳಿದರು, ಹಣ ಕೊಡಿಸ್ತೀವಿ, ನೀವು ಸುಮ್ಮನೆ ಇದ್ಬಿಡು, ರೋಟಿ ಬರೋದು ಬೇಡ, ನಮ್ಮ ಜಗಳ ಇಲ್ಲೇ ಬಗೆಹರಿಸೋಣ ಅಂದರು. ಆಯಿತು. ಒಟ್ಟಾರೆ ಲೆಕ್ಕ ಕೊಡ್ರಿ ಟ್ರಸ್ಟಿಗಳು ನೀವು ಅನ್ನುವಂತಹ ಆಗ್ರಹವನ್ನು ಇವತ್ತು ಭಕ್ತರು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಪವನ್ ಕುಮಾರ್, ಏಷ್ಯಾನೆಟ್ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.